ಹಾಯ್ ಆಲ್ ನಮಸ್ತೆ. ಇದು ನಿಮ್ಮನೆ ಮಗಳ ಅಡುಗೆ ಕೈ ರುಚಿ. ನಾನಿವತ್ತು ಒಂದು ಸ್ನ್ಯಾಕ್ಸ್ ಟೈಮ್ಗೆ ಅಥವಾ ಒಂದು ಸ್ವೀಟ್ ಅನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗಾದರೂ ಆಯಿತು, ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಲಂಚ್ ಬಾಕ್ಸ್ಗೆ ಹಾಕೋಕ್ಕಾದರೂ ಆಯಿತು, ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಬೇಗ ಕ್ವಿಕ್ಕಾಗಿ ಏನಾದರೂ ಒಂದು ಸ್ವೀಟ್ ಮಾಡ್ಕೊಡೋಕ್ಕಾಯಿತು, ಇಲ್ಲಾಂದರೆ ಅದು ಮಕ್ಕಳ ಯಾವುದಾದ್ರೂ ಬರ್ಡೇ ಇದ್ದಾಗ ಅಡುಗೆಗಳಲ್ಲಿ ಇದೊಂದು ಸೈಡ್ ಡಿಶ್ಶಾಗಿ ಕೂಡ ಮಾಡ್ಬೋದು. ಈಸಿಯಾಗಿ ಒಂದು 20 ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು. ಇದು ಏನೇನು ಬೇಕು ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಈಗ ನಾನು ಬಾಳೆಹಣ್ಣು ತುಂಬ ತಂದಿರ್ತೀವಿ ಮನೆಗೆ, 2-3 kg ಅಥವಾ 1 kg 2 ಚಿಪ್ ಆ ಥರ. ಈ ಸಮ್ಮರಲ್ಲಿ ಬೇಗ 2 ಡೇಸ್ಗೆಲ್ಲ ಈ ಥರ ಕಪ್ಪಾಗ್ಬಿಡುತ್ತೆ. ಬಟ್ ಈ ಬಾಳೆಹಣ್ಣು ಕೂಡ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬಕ್ಕೆ ತಂದಿದ್ದೆ. ಸೊ 2 ದಿವಸಕ್ಕೆ ಈ ಥರ ಕಪ್ಪಾಗಿತ್ತು. ಸೊ ಬಿಸಾಕೋದು ಯಾಕೆ, ಈ ಥರ ಒಂದು ರೆಸಿಪಿ ಮಾಡೋಣ ಮಕ್ಕಳಿಗೆ ಅಂತ ಮಾಡ್ತೀನಿ ನೋಡಿ. ಈಗ ನಾನು ಬೆಲ್ಲನ ಚಚ್ಚಿ ಪುಡಿ ಮಾಡಿಬಿಟ್ಟು ಅದನ್ನು ಸುಮ್ಮನೆ ಮೆಲ್ಟ್ ಮಾಡ್ಕೊತೀನಿ, ಕರಗಿಸ್ತಾ ಇದ್ದೀನಿ ಅಷ್ಟೇ. ಅದ್ರಲ್ಲಿ ಕಸ ಇರುತ್ತೆ, ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಂತ ನಾನು ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಕಮ್ಮಿ ಟೈಮಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ಒಂದು ರೆಸಿಪಿ. ನೀವು ಮಾಡ್ಕೊಂಡು ತಿನ್ನಿ, ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಕೂಡ, ಹೈ ಕ್ಯಾಲ್ಶಿಯಮ್ ಇರುತ್ತೆ ಬಾಳೆಹಣ್ಣಲ್ಲಿ. ಮಕ್ಕಳಂತೂ ಕೆಲವರು ಬಾಳೆಹಣ್ಣು ತಿನ್ನೋದೇ ಇಲ್ಲ, ಅಂಥವ್ರಿಗೆ ಈ ಥರ ರೆಸಿಪಿ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಆಗಿನೂ ಮಾಡ್ಬೋದು, ತುರ್ಕೊಂಡು ಹಾಕ್ಬೋದು ನೋಡಿ. ಈಗ ನಾನು ಬಾಳೆಹಣ್ಣನ್ನು ಏನು ಇದೆಯೋ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊಂಬರೋಕ್ಕಂತ. ನೈಸ್ ಪೇಸ್ಟ್ ಮಾಡ್ಕೊಂಬರಬೇಕು ನೋಡಿ. ಚೆನ್ನಾಗೇ ಇದೆ ಬಾಳೆಹಣ್ಣು, ಜಸ್ಟ್ ಮೇಲೆ ಮಾತ್ರ ಕಪ್ಪಾಗಿದೆ ಅಷ್ಟೇ. ಸೊ ಸುಮ್ಮನೆ ಬಿಸಾಡೋದಕ್ಕಿಂತ ಈ ಥರ ಒಳ್ಳೆ ಒಂದು ರೆಸಿಪಿ ಮಾಡಿಕೊಟ್ರೆ ಮಕ್ಳಿಗೂ ಹೆಲ್ತಿಗೆ ಒಳ್ಳೆಯದು, ಟೇಸ್ಟಿಯಾಗೂ ಇರುತ್ತೆ, ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗೋ ಅಥವಾ ಬೆಳಗ್ಗೆ ರಾತ್ರಿ ಮಾಡಿಟ್ಟು ಮಾರ್ನಿಂಗ್ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಕೂಡ ಹಾಕ್ಬೋದು. 2 ಡೇಸ್ 3 ಡೇಸ್ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟು ಒಂದು ಚಿಪ್ ಬಾಳೆಹಣ್ಣೆ ಇರಬೇಕಂತಿಲ್ಲ, ನೀವು ಇನ್ನೂ ಕಮ್ಮಿ ಕ್ವಾಂಟಿಟಿನೂ ತೊಗೊಬೋದು. 2 ಬಾಳೆಹಣ್ಣಿದ್ರು ಅದ್ರಲ್ಲಿ ಕೂಡ ಮಾಡ್ಬೋದು. ಅದರಲ್ಲೇ ಒಂದು 6-8 ಈ ಥರ ಪಡ್ಡು ಥರ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ನಾನು ಎತ್ತಲ್ಲ, ಇದನ್ನು ಬಿಟ್ಟರೆ ನೆಕ್ಸ್ಟ್ ಡೇಗೆ ಇನ್ನೂ ಬ್ಲ್ಯಾಕ್ ಆಗುತ್ತೆ ಅಂತ ಅಷ್ಟು ಹಾಕಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಿಲ್ಲ ಅಂದರೂ ಒಂದು 40 ಆಯಿತು ನನಗೆ ಪಡ್ಡುಗಳು, ಒಂದು 40 ಸ್ವೀಟ್ಸ್ ಆಯಿತು. ನೀವು ಪಡ್ಡು ಅಂತಾದರೂ ಕರಿಬೋದು, ಸ್ವೀಟ್ ಅಂತಾದರೂ ಕರಿಬೋದು ನೋಡಿ. ಈಗ ಇದಕ್ಕೆ ಬಾಳೆಹಣ್ಣು ಪ್ಯೂರಿ ಮಾಡ್ಕೊಂಬಂದಿದ್ನಲ್ಲ, ಪ್ಯೂರಿಗೆ ಒಂದು ಚಿಕ್ಕ ಕಪ್ಪಲ್ಲಿ ರವೆ ಹಾಕಿದ್ದೀನಿ. ಯಾವ ರವೆ ಆದರೂ ತೊಗೊಳ್ಳಿ ನೀವು, ನಾನು ಉಪ್ಪಿಟ್ಟು ರವೆನೇ ಬಳಸಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಷ್ಟರಲ್ಲಿ ಬೆಲ್ಲದ ಪಾಕ ಏನು ಕರಗಿರುತ್ತಲ್ಲ, ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ ಅಷ್ಟೇ. ಒಂದು ಸತಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಎಣ್ಣೆನೂ ತುಂಬ ಬೇಕಾಗಲ್ಲ, ತುಪ್ಪನೂ ತುಂಬ ಬೇಕಾಗಲ್ಲ, ತುಂಬ ಚೆನ್ನಾಗಿರೋ ಸ್ವೀಟ್ ಆಗುತ್ತೆ. ನಾನು ಏಲಕ್ಕಿ ಪುಡಿ ಇರಲಿಲ್ಲ ಅಂಥೇಳಿ ಮಿಕ್ಸಿಗೆ ಏಲಕ್ಕಿ ಹಾಕ್ಕೊಂಡೆ, ಎಂಬುದ್ರೆ ಪುಡಿ ಇದ್ದರೆ ಪುಡಿ ಬೇಕಾದರೂ ಹಾಕ್ಕೋಬೋದು ನೋಡಿ. ಈಗ ಬೆಲ್ಲ ಕರಗಿದೆ, ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ನಾನು. ಫುಲ್ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಚೂರು ಉಂಡೆ ಕರಗದೇ ಇರೋಷ್ಟು ಮಿಕ್ಕಿದೆ ಅಷ್ಟೇ, 3/4 ಉಂಡೆ ಅಷ್ಟು ಬೆಲ್ಲ ಇಡಿಸಿದೆ. ನಿಮ್ಗೆ ಸ್ವೀಟ್ ಇನ್ನೂ ಕಮ್ಮಿ ಬೇಕಾದರೆ ಇನ್ನೂ ಕಮ್ಮಿ ತೊಗೋಬೋದು, ಇನ್ನೂ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ತೊಗೋಬೋದು. ಬಟ್ ಈ ಸ್ವೀಟ್ ಕರೆಕ್ಟ್ ಇತ್ತು ನೋಡಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ತೊಗೊಳ್ಳಿ ಸ್ವೀಟು. ಇದನ್ನು ಮಿಕ್ಸ್ ಮಾಡಬೇಕು. ಇದು ಹೆಂಗಂದರೆ ಬೋಂಡ ಹಿಟ್ಟಿನ ಹದಕ್ಕಿರುತ್ತೆ, ತುಂಬ ದೋಸೆ ಹಿಟ್ಟಿನ ಹದಕ್ಕೂ ಇರಲ್ಲ. ಯಾಕಂದರೆ ಅದು ಅಪ್ಪಮ್ ಥರ ಮಾಡ್ತಾರೆ, ಇದು ಆ್ಯಕ್ಚುಲಿ ಅಪ್ಪಮ್ ಅಲ್ಲ, ಅದು ಬಂದುಬಿಟ್ಟು ಅಕ್ಕಿ ನೆನೆಸಿ ರುಬ್ಬಿ ಮಾಡ್ತಾರೆ. ಸೊ ನಾನಿದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮತ್ತು ವಿತಿನ್ 10 ಮಿನಿಟ್ಸ್ ಮಿಕ್ಸಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಥರ ಯಾವುದೇ ಸ್ವೀಟ್ಸ್ ನೀವು ಅಂಗಡಿಯಿಂದ ತರಬೇಕಂದ್ರೆ ಒಂದು 10 ಇರುತ್ತೆ, ಆ ಪಾಕೆಟ್ಗೆ 150-200 ರುಪೀಸ್ ಮೇಲೆ ಕೊಡಬೇಕು, ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿ ಮತ್ತು ಏಜಿನಾಗಿರುತ್ತೆ, ಮತ್ತು 2-3 ಡೇಸ್ ಇಟ್ಕೊಂಡು ತಿನ್ಬೋದು. ಮಕ್ಕಳು ಇಷ್ಟಪಡ್ತಾರೆ, ಯಾವುದೇ ಪ್ರಿಸರ್ವೇಟಿವ್ ಆಗಲಿ ಫುಡ್ ಕಲರ್ಸ್ ಆಗಲಿ ಏನೂ ಇರಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೆಂಗೆ ಬಂತು ಅಂತ ನೋಡಿ. ನಾನು ಇಲ್ಲೊಂದು ಚಿಕ್ಕ 1/4 ಸ್ಪೂನ್ ಅಂದರೆ 1-2 ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟಲ್ಲಿ ಇಡಬೇಕು. ಮತ್ತು ಈ ಕೊಬ್ಬರಿ ನೀವು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಬೇಕಾದರೂ ಹಾಕ್ಬೋದು, ತುರಿದು ಗ್ರೇಟ್ ಮಾಡಿ ಬೇಕಾದರೂ ಹಾಕ್ಬೋದು. ನಾನು ತುರಿದ್ಬಿಟ್ಟೆ ಹಾಕ್ತಾಯಿದ್ದೀನಿ, ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತಂತ. ವೇಸ್ಟ್ ಆಫ್ ವೇಸ್ಟ್ ಅಂತ ಆದರೂ ಹೇಳ್ಬೋದು, ಅಥವಾ ನಮ್ಮ ಅತ್ತೆಯವ್ರು ಹೇಳ್ತಾಯಿದ್ರು ಕಸದಿಂದ ರಸ ಅಂತೇಳಿ. ಏಕೆಂದರೆ ಅವ್ರು ಹೇಳ್ತಾರೆ ಯೂಶ್ವಲಿ ಈ ಥರ ಆದರೆ ಬಿಸಾಕ್ಬಿಡ್ತಾರಮ್ಮ ತುಂಬ ಜನ. ನೋಡಿ ನೀನು ಒಳ್ಳೆ ರೆಸಿಪಿ ಮಾಡಿದ್ಯಾ ಅಂತ ಖುಷಿಯಿಂದ ತಿಂದರು ನಾನು ಮಾಡಿಕೊಟ್ಟಾಗ. ಮಕ್ಕಳಿಗೂ ಇಷ್ಟ ಆಯಿತು, ಆ್ಯಕ್ಚುಲಿ ನನ್ನ ಮಕ್ಕಳೂ ಇಷ್ಟಪಟ್ಟು ತಿಂದರು. ನೀವು ಮಾಡಿಕೊಟ್ಟು ನೋಡಿ ಮನೆಯಲ್ಲಿ, ತುಂಬ ಹೊಗಳ್ತಾರೆ. ಅತ್ತೆ ಮಾವ ಆಗಿರ್ಬೋದು, ಮನೇಲಿರೋರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೊಸ ರೆಸಿಪಿ ಅಂತೇಳಿ. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಅಟ್ಲೀಸ್ಟ್ ಕಮ್ಮಿ ಇದರಲ್ಲಿ ಅರ್ಧ ಕ್ವಾಂಟಿಟಿನಲ್ಲಿ ಕೂಡ ಮಾಡಬಹುದು ನೋಡಿ. ಈಗ ನಾನು ಇದನ್ನೊಂದು 10 ನಿಮಿಷ ಸೈಡ್ಗೆ ಇಡ್ತೀನಿ, ಫುಲ್ ನೆನ್ಕೊಳ್ಳಿ ಅಂತ. ಯಾಕಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನಿಬೇಕಿಲ್ಲ ಅಂದರೆ ರವೆ ಇರುತ್ತೆ ನೋಡಿ. ಈಗ ನೆಂದಿದೆ, ಇದು ಬೋಂಡ ಹಿಟ್ಟಿನ ಅದಕ್ಕೆ ಇದ್ರೆ ಸಾಕು ನೋಡಿ. ಈಗ ನಾನು ಪಡ್ಡು ಮಾಡೋ ಇಟ್ಟಿದ್ದೀನಿ, ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆನೂ ಕಮ್ಮಿನೇ ಹಾಕಿದ್ದೀನಿ, ಚಿಕ್ಕದಾಗಿ 1-2 ಡ್ರಾಪ್ ತುಪ್ಪ ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ನೋಡಿ. ಈಗ ಸ್ಪೂನಿನ ಸಹಾಯದಿಂದ ಅದಕ್ಕೆ ಅದೇನು ಮಿಶ್ರಣ ಇತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಕೈಯಿಂದನೂ ಹಾಕ್ಬೋದು, ಕೈಯಿಂದ ಹಾಕೋದು ತೋರಿಸ್ಕೊಡ್ತೀನಿ. ತುಂಬ ಎಣ್ಣೆ ಹಿಡಿಯಲ್ಲ,
ನೀವು ನಿಮ್ಗೆ ಈ ಥರ ಇಷ್ಟ ಆಗಲ್ಲ ಅಂದರೆ ಬೋಂಡ ಕದ್ದಂಗೆ ಫುಲ್ ಡೀಪ್ ಫ್ರೈ ಕೂಡ ಮಾಡ್ಬೋದು ಎಣ್ಣೆಯಲ್ಲಿ. ಇದು ತುಂಬ ಕಮ್ಮಿ ಎಣ್ಣೆ ಹಿಡಿಯುತ್ತೆ ಈ ಥರ ಮಾಡಿದೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಟೀಮ್ ಥರ ಬೇಯಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮಾಡ್ತೀನಿ. ನೋಡಿ ಈಗ ಎಣ್ಣೆನೂ ಅಷ್ಟೇ ಅದು ಫುಲ್ ಮೇಲೇನೂ ಬರ್ತಾಯಿದೆ, ಯಾಕಂದರೆ ಇವಾಗ ನೋಡಿ ಕೈಯಿಂದನೂ ಈ ಥರ ಹಾಕ್ಕೋಬೋದು. ನಾನು ನೆಕ್ಸ್ಟು ಇದೇ ಪ್ಯಾನಲ್ಲೇ ಇದನ್ನು ತೆಗೆದ್ಮೇಲೆ ಇನ್ನೂ ಎಣ್ಣೆ ಮಿಕ್ಕಿರುತ್ತೆ, ಅದಕ್ಕೆ ಇನ್ನೊಂದು ಸತಿನೂ ಹಾಕ್ತೀನಿ ನಾನು. ನೋಡಿ ನೀವು ಹತ್ರ ಸ್ಪೂನು ಅಥವಾ ಈ ಥರ ಯಾವುದಾದ್ರೂ ಒಂದು ಕಂಬಿನೋ ಇದ್ದರೆ ಫುಲ್ ಎರಡೂ ಕಡೆ ತಿರುಗಿಸಿ ಬೇಯಿಸಬೇಕು. ನೋಡಿ ಇಷ್ಟು ಅದು ತೆಗೆದ್ಮೇಲೆ ಇಷ್ಟು ಎಣ್ಣೆ ಮಿಕ್ಕಿದೆ, ಅದಕ್ಕೇ ಮತ್ತೆ ನಾನು ಎಣ್ಣೆ ಆ್ಯಡ್ ಆನೇ ಮಾಡಿಲ್ಲ. ಸೆಕೆಂಡ್ ರೌಂಡ್ ಇದು ಹಾಕ್ತಾ ಇರೋದು. ಸೆಕೆಂಡ್ ರೌಂಡ್ ಅದರಲ್ಲಿ ಏನು ಎಣ್ಣೆ ಇತ್ತು ಅದಕ್ಕೆ ಆಗೋ ಥರ ಹಾಕ್ತಾಯಿದ್ದೀನಿ ನಾನು. ಇದು ನನ್ನ ಹೊಸ ಯೂಟ್ಯೂಬ್ ಅಡುಗೆ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ, ನಿಮ್ಗೆ ಲೈಕ್ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೆಸಿಪಿ ನೀವು ಮಾಡ್ಕೊಂಡು ತಿನ್ನಿ ಹೇಗಿತ್ತು ಅಂತೇಳಿ. ಚೂರು ಶೇಪ್ಲೆಸ್ ಬಂತು, ತುಂಬ ಸರ್ಕಲ್ ಶೇಪಾಗಿ ಬರಲಿಲ್ಲ. ನೀವು ಇನ್ನೂ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡ್ರೆ ಸರ್ಕಲ್ ಶೇಪ್ ಬರುತ್ತೆ. ಬಟ್ ನಾನು ಬೋಂಡ ಅದಕ್ಕೆ ಕಲಿಸ್ಕೊಂಡಿದ್ನಲ್ಲ, ಸೊ ಈ ರೀತಿ ಬಂತು ನೋಡಿ. ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.